ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬಾರ್ಡರ್ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಹಾಕೋದು ನೋಡೋಣ ಬನ್ನಿ. ಇದಕ್ಕೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಫಸ್ಟು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಒಂದು ಸಿಂಗಲ್ ಚೈನ್ ಮಾಡ್ಕೋತೀನಿ. ಇಲ್ಲಿ 3 ಸಿಂಗಲ್ ಚೈನ್ ಮಾಡ್ಕೋತಾ ಇದ್ದೀನಿ. 3 ಸಿಂಗಲ್ ಚೈನ್ ಆದಮೇಲೆ 8 ಚೈನ್ಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. 2 3 4 5 6 7 8 ಚೈನ್ಸ್ ಹಾಕಿ ಯು ಶೇಪ್ ಬರೋ ಥರ ನಾನಿಲ್ಲಿ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈಗ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಇಲ್ಲಿ ನಾನು ಸಿಂಗಲ್ ಚೈನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಹಾಕಿದ್ದೀನಿ. 2 3 4 ಮತ್ತು 5 ಸಿಂಗಲ್ ಚೈನ್ ಹಾಕ್ತಾಯಿದ್ದೀನಿ. 5 ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಈಗ ಮತ್ತೆ 8 ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 5 6 7 8 ಇದು ಅಷ್ಟೇ 5 ಚೈನ್ ಗ್ಯಾಪಲ್ಲಿ ಯು ಶೇಪ್ ಬರೋ ಥರ ಲಾಕ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟು ನಾನು ಅಗೇನ್ ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಯು ಶೇಪ್ ತಗೋತಾ ಇದ್ದೀನಿ. ಮತ್ತೆ 5 ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಒಂದು ಆಲ್ರೆಡಿ ಆಗಿದೆ. 2 3 4 ಮತ್ತು 5 ಈಗ ಆಯಿತು. ಈಗ ಮತ್ತೆ ಅಗೇನ್ 8 ಚೈನ್ಸ್ 1 2 3 4 5 6 7 8 ಅಗೇನ್ 5 ಚೈನ್ ಗ್ಯಾಪಲ್ಲಿ ನಾವಿಲ್ಲಿ ಯು ಶೇಪ್ ಮಾಡ್ಕೋತಾ ಇದ್ದೀವಿ. ಮತ್ತು 5 ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಆಲ್ರೆಡಿ ಒಂದು ಆಗಿದೆ. ಈಗ ಮತ್ತೆ 3 4 5 5 ಸಿಂಗಲ್ ಕ್ರೋಶ ಆದಮೇಲೆ ಅಗೇನ್ 8 ಚೈನ್ಸ್. ಹೀಗೆ ಫ್ರೆಂಡ್ಸ್ ಕಂಟಿನ್ಯೂಸ್ ಆಗಿ ಹಾಕೋಬೇಕು ಬೇಸ್ ಲೈನು. ನೀವೇ ಥರ ಯಾರ್ಯಾರು ಹೊಸಬ್ರಿದ್ದೀರಾ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ ಈ ಥರ ಯು ಶೇಪ್ ಬರುತ್ತೆ. ಯು ಶೇಪಲ್ಲಿ ನಾನು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 3 ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಎಂಡಲ್ಲಿ 3 ಸಿಂಗಲ್ ಚೈನ್ ಹಾಕ್ಕೊಂಡ್ರೆ ಸಾಕು. ಈ ಥರ ಹಾಕಿ ಲಾಕ್ ಮಾಡ್ತಾ ಇರೋದು ನಾನು. ಇವಾಗ ನಾನು ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನಾನು ಫಸ್ಟ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲೇ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಇಲ್ಲಿ 3 ಚೈನ್ ಇದೆಯಲ್ಲ, ಈ 3 ಚೈನಲ್ಲಿ ಫಸ್ಟ್ ಚೈನ್ಗೆ ಒಂದ್ಸಲಿ ಲಾಕ್ ಮಾಡ್ಕೋತಿದ್ದೀನಿ. ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇದನ್ನು ಹಾಫ್ ಡಬಲ್ ಕ್ರೋಶ ಮಾಡ್ಕೋತೀನಿ. 1
ಇದೇ ಥರ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. 1 ಸಲ ದಾರ ತೊಗೊಂಡು ನೋಡಿ ಈ ಥರ ಸೂಜಿ ಮೇಲೆ 1 ಸಲ ದಾರ, 3 ದಾರ ಆಯ್ತು. ಇಲ್ಲಿ 3 ದಾರಕ್ಕೆ 1 ಸೂಜಿ ಮೇಲೆ 1 ಸಲ ದಾರ, 3 ದಾರ, 3 ದಾರಕ್ಕೆ 1 ಸೂಜಿ ಮೇಲೆ 1 ಸಲ ದಾರ, 3 ದಾರಕ್ಕೆ 1 ಈ ಥರನೇ ಹಾಕ್ಕೊಳ್ತಾ ಬರಬೇಕು ನಾವೀಗ. ಇಲ್ಲಿ ನಾನು 12 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೀವು ಫಸ್ಟ್ ಚೈನ್ಗೆ ಎಷ್ಟು ಡಬಲ್ ಕ್ರೋಶೆಟ್ ಮಾಡ್ಕೋತೀರೋ ಅಷ್ಟು ಹಾಫ್ ಡಬಲ್ ಕ್ರೋಶೆಟ್ ನೀವು ಮಾಡ್ಕೋಬೇಕು. ಇದು ಸಿಂಪಲ್ ಬಾರ್ಡರ್ ಡಿಸೈನ್ ಆಗಿರುತ್ತೆ, ತುಂಬಾ ಸಿಂಪಲ್ಲು. ಯಾರಿಗೆ ಕ್ರೋಶ ಬೇಡ ನನಗೆ ಮೀನ್ಸ್ ಕ್ರೋಶ ಮೀನ್ಸ್ ಈಗ ಕುಚ್ಚು ಅದೆಲ್ಲ ಒಬ್ಬೊಬ್ಬರಿಗೆ ತುಂಬ ಗ್ರ್ಯಾಂಡಾಗಿ ಲೈಕ್ ಆಗಲ್ಲ, ಅಂಥವ್ರು ಸಿಂಪಲ್ಲಾಗಿ ಈ ಥರ ಕ್ರೋಶ ಕುಚ್ಚು ಹಾಕೋಬೋದು. ಸಿಂಪಲ್ ಬಾರ್ಡರ್ ಡಿಸೈನು ಲುಕ್ಕಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿರುತ್ತೆ. ನಾನಿಲ್ಲಿ 12 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ನೋಡಿ ಈ ಥರ ಬರುತ್ತೆ ನೋಡಿ. ಇಲ್ಲಿ ನಾನು ಆಲ್ರೆಡಿ 12 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಇಲ್ಲಿ ನೋಡಿ 5 ಚೈನ್ ಹಾಕಿದ್ದೀನಲ್ಲ, 5 ಸಿಂಗಲ್ ಚೈನ್ ಹಾಕಿದ್ದೀನಲ್ಲ, ಅಲ್ಲಿ ಡಬಲ್ ಚೈನ್ ಮಧ್ಯ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ಇಲ್ಲಿ ಮಧ್ಯ ಮಿಡಲ್ ಇದೆಯಲ್ಲ ಅಲ್ಲೊಂದು ಸಿಂಗಲ್ ಚೈನ್ ಹಾಕ್ತಾಯಿದ್ದೀನಿ. ಸಿಂಗಲ್ ಚೈನ್ ಹಾಕಿ ಮತ್ತೆ ನಾನು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಸೂಜಿ ಮೇಲೆ 1 ಸಲ ದಾರ, ಮತ್ತು 3 ಚೈನ್ ಬರುತ್ತೆ. ಸೊ ಸೂಜಿ ಮೇಲೆ 1 ಸಲ ದಾರ, 3 ದಾರದಲ್ಲಿ 1, 3 ದಾರದಲ್ಲಿ 1 ಆ ಥರ 12 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನಾನು ಫಾಸ್ಟಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ಲೋ ಬೇಕು ಅಂದರೆ ವಿಡಿಯೋನ ರಿವೈಂಡ್ ಮಾಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಥರ ನಾನಿಲ್ಲಿ 1 2 3 4 5 6 7 8 9 ಹಾಕಿದ್ದೀನಿ. ಈಗ 12 ಹಾಕ್ತಾಯಿದ್ದೀನಿ. ಇನ್ನು 11 12 ನೀವು ಅಂದರೆ ಆ ಚೈನು ಫುಲ್ಲು ಫಿಲಪ್ ಆಗೋ ಥರ ನೀವು ಲಾಕ್ ಆ ಚೈನ್ ಹಾಕ್ಕೋಬೇಕು. ನೀವೇನಾದರೂ ಅಕಸ್ಮಾತಾಗಿ 9 ಹಾಕ್ಕೊಂಡ್ರೆ ಆ ಥರ ಏನಾದರೂ ನಿಮಗೆ ಸಾಲಿಲ್ಲ ಅಂದಾಗ ಬೇಕಾದ್ರೆ ಎಕ್ಸ್ಟ್ರಾ 1-2 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಬೋದು, ಅಂದರೆ 14 ಆ ಥರ ಮಾಡ್ಕೋಬೋದು. ಈಗ ನೋಡಿ 2ಅಲ್ಲಿ ನಾನು ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಡು ಮತ್ತೆ ಸೂಜಿ ಮೇಲೆ 1 ಸಲ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇದೇ ಥರ ಫ್ರೆಂಡ್ಸ್ ಫುಲ್ಲು ಸ್ಯಾರಿಗೂ ಇದೇ ಥರನೇ ಮಾಡ್ಕೋಬೇಕು. ಪಲ್ಲು ಯಾವ ಕಲರ್ ಇರುತ್ತೆ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಪಲ್ಲು ಆಪೋಸಿಟ್ ಕಲರ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಒಂದೇ ಕಲರ್ ಇದರಿಂದ ಮಾಡೋದ್ರಿಂದ. ಸೊ ಹಾಗಾಗಿ ನೀವು ಪಲ್ಲು ಆ ಕಲರ್ ಮಾಡಿಕೊಂಡ್ರೇ ಲುಕ್ಕಾಗಿ ಕಾಣುತ್ತೆ, ಯಾಕಂದರೆ ಗೊತ್ತಾಗಲ್ಲ ಅಷ್ಟು ನೀವು ಇದು ಹಾಕಿದ್ದೀರಾ ಅನ್ನೋದು. ಪಲ್ಲು ಕಲರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಯಾರ್ಯಾರು ನನ್ನದು ಹೊಸ ಚಾನಲ್ ಈ ಹೊಸಬ್ರು ನೋಡ್ತಾ ಇದ್ದೀರಾ ಈ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇದಕ್ಕೆ ನೀವು ಆರಾಮಾಗಿ 300 to 350 ತೊಗೋಬೋದು ಪ್ರೈಸ್ ಇದಕ್ಕೆ. ನೋಡಿ ಈಗ ಇದೇ ಥರ ನಿಮಗೆ ಬಾರ್ಡರ್ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿರುತ್ತೆ. ಸಿಂಪಲ್ ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು ಸ್ಯಾರಿಗೆ. ನೋಡಿ ಈ ಥರ ಬರುತ್ತೆ.